ನೋಡಿ, ನಮ್ಮ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಹೆಂಗಿದೆ, ಚೆನ್ನಾಗಿದೆಯಾ, ಅದನ್ನು ಏನಾದರೂ ಸರಿ ಮಾಡಬೇಕಾ, ಏನಾಗಿದೆ ಅದ್ರ ಬಗ್ಗೆ ಹೇಳೋರೇ ಇಲ್ಲ, ಕೇಳೋರೇ ಇಲ್ಲ. ನೋಡಿ, ಎಷ್ಟೋ ಸರ್ಕಾರಿ ಶಾಲೆಗಳ ಬಗ್ಗೆ ನಾವು ಈ ಥರ ಸುದ್ದಿಗಳನ್ನು ಹೇಳ್ತಾನೆ ಇರ್ತೀವಿ, ಅದನ್ನು ಯಾರೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಈಗ ಯಾದಗಿರಿ ಜಿಲ್ಲೆಯಲ್ಲಿ ಈ ಶಾಲೆ ದುಸ್ಥಿತಿ ನೋಡಿಬಿಟ್ರೆ ಒಂದ್ಸಲ ಜೀವ ಜಲ್ಲನ್ಬಿಡುತ್ತೆ. ಶಿಥಿಲಗೊಂಡ್ಬಿಟ್ಟಿದೆ ಸರ್ಕಾರಿ ಶಾಲೆಯ ಕೊಠಡಿಗೆ. ಅಲ್ಲೇ ಪಾಠ ಕೇಳಬೇಕು ಮಕ್ಕಳು. ಈ ಶಾಲೆ ಇರೋದು ಯಾದಗಿರಿ ಜಿಲ್ಲೆಯ ಹೋನಗೇರ ಗ್ರಾಮದಲ್ಲಿ. ಸುಮಾರು 580 ಮಕ್ಕಳು ಇದ್ದಾರೆ ಇಲ್ಲಿ. ಹಂಗಿದ್ರೂ ಕಾಯಂ ಶಿಕ್ಷಕರ ಕೊರತೆ ಇದೆ. ನೂರಾರು ಮಕ್ಕಳಿದ್ದಾರೆ ಶಾಲೆಯಲ್ಲಿ, ಆದರೆ ಮೂಲ ಸೌಕರ್ಯ ಇಲ್ಲ. ಶಾಲೆಯಲ್ಲಿ ಕುಡಿಯೋಕ್ಕೆ ನೀರಿಲ್ಲ, ಟಾಯ್ಲೆಟ್ ಅಂತೂ ಕೇಳಲೇಬೇಡಿ ಬಿಡಿ. 14 ಕೊಠಡಿಗಳಿದ್ದಾವೆ. ಅದ್ರ ಪೈಕಿ 4 ಕೋಣೆಯಲ್ಲಿ ಕಬ್ಬಿಣದ ರಾಡ್ಗಳು ಗೋಚರಿಸ್ತಾವೆ. ಅಂದರೆ ಮೇಲ್ಗಡೆ ಹಾಕಿರ್ತಾರಲ್ಲ, ಅಲ್ಲಿ ನೋಡಿ, ಅಲ್ಲಿ ಎಲ್ಲ ಕಿತ್ತು ಬಂದುಬಿಟ್ಟಿದೆ, ರಾಡ್ಗಳು ಕಾಣಿಸ್ತಾ ಇದ್ದಾವೆ. ಒಂದು ಸಣ್ಣ ಮಳೆ ಆಗ್ಬಿಟ್ರೂ ಸಾಕು, ಆ ಶಾಲೆ ಕೊಠಡಿಯಲ್ಲಿ ನೀರು ಸೋರುತ್ತೆ. ಪಾಪ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ, ಕುಡಿಯೋಕ್ಕೆ ನೀರಿನ ಸಮಸ್ಯೆ, ಟಾಯ್ಲೆಟ್ ಇಲ್ಲ. ಯಾದಗಿರಿಯ ಹೋನಗೇರ ಗ್ರಾಮದ ಈ ಒಂದು ಶಾಲೆಯ ಪರಿಸ್ಥಿತಿ ನೋಡಿ. ಗೋಡೆಗೆಲ್ಲ ಕಿತ್ತು ಬರ್ತಾ ಇದೆ. ಅದು ಶಾಲೆ ಅಂತ ಫೀಲೇ ಬರ್ತಾ ಇಲ್ಲ. ಯಾವುದೋ ಒಂದು ಬುದ್ಧ ಬಂಗ್ಲೆ ರೀತಿ ಕಾಣಿಸ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ಫೋನ್ ಸಂಪರ್ಕದಲ್ಲಿ. ಮಹೇಶ್, ಈ ಹೊನಗೇರ ಶಾಲೆಯ ಪರಿಸ್ಥಿತಿ ನೋಡ್ತಾ ಇದ್ರೆ ಒಂದು ಕ್ಷಣ ನಿಜಕ್ಕೂ ಎದೆ ಜಲ್ಲನ್ನುತ್ತೆ. ಏನಿದು, ಶಾಲೆನಾ ಅಥವಾ ಬೂತ್ ಬಂಗ್ಲೆನಾ ಅಂತ? ಯಾಕೆ ಮೂಲ ಸೌಕರ್ಯನೂ ಇಲ್ವಾ? ಇದಕ್ಕೆ ಸಂಬಂಧಪಟ್ಟಂಥ ಜನಪ್ರತಿನಿಧಿಗಳಾಗಲಿ ಅಥವಾ ಅಧಿಕಾರಿಗಳನ್ನಾಗಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರಿಗೇನು ರಿಯಾಕ್ಷನ್ ಕೊಡ್ತಿಲ್ವಾ, ಹೆಂಗೆ? ಎಸ್ ಶರತ್, ಏನಂದ್ರೆ ಸಂಪೂರ್ಣವಾಗಿ ಶಿಥಿಲಗೊಂಡ ಸರ್ಕಾರಿ ಶಾಲೆಯ ಕೊಠಡಿಗಳು ಏನಂದ್ರೆ ಅಂತದ್ರಲ್ಲಿ ಏನಂದ್ರೆ ಮಕ್ಕಳು ಜೀವಭಯದಲ್ಲಿ ಪಾಠ ಕೇಳ್ತಕ್ಕಂತ ಒಂದು ಪ್ರಸಂಗ ಕೂಡ ಏನಂದ್ರೆ ಯಾದಗಿರಿ ತಾಲೂಕಿನ ವನಗೇರ ಗ್ರಾಮದಲ್ಲಿ ಈ ಒಂದು ಘಟನೆ ಕಂಡು ಬಂದಿರತಕ್ಕಂಥದ್ದು. ಏನಂದ್ರೆ ನೂರಾರು ಮಕ್ಕಳಿರೋ ಈ ಶಾಲೆಗೆ ಕುಡಿಯೋ ನೀರಿಲ್ಲ, ಮೂಲಭೂತ ಸೌಕರ್ಯ ಇಲ್ಲ. ಅದರ ಜೊತೆಗೆ ಮಕ್ಕಳಿಗೆ ಶೌಚಾಲಯ ಕೂಡ ಇಲ್ಲ. ಅಂದ್ರೆ ಬಹಿರ್ದೇಶಕ್ಕೆ ಏನಾದ್ರೂ ಅವ್ರು ಶೌಚಾಲಯಕ್ಕೆ ಹೋಗ್ಬೇಕಂದ್ರೆ ಬಹಿರ್ದೇಶಕ್ಕೆ ಹೋಗಿ ಅಲ್ಲಿ ಶೌಚಾಲಯನ ಕೂಡ ಮಾಡ್ಬೇಕಾಗಿರ್ತಕ್ಕಂಥ. ಏನಂದ್ರೆ ಈ ಒಂದು ಶಾಲೆಯಲ್ಲಿ ಮೇನ್ ಆಗಿ ಅಂದ್ರೆ ಕೊಠಡಿಗಳೆಲ್ಲ ಸಂಪೂರ್ಣವಾಗಿ ಚಕಳಿ ಉದುರಿ ಬೀಳ್ತಾ ಇದೆ. ಆದ್ರೂ ಕೂಡ ಎಲ್ಲೋ ಒಂದು ಕಡೆ ಶಿಕ್ಷಣ ಇಲಾಖೆ ಮಕ್ಕಳ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದೆಯೋ ಏನೋ ಗೊತ್ತಿಲ್ಲ. ಆದ್ರೆ ಜನಪ್ರತಿನಿಧಿಗಳು ಇದರ ಬಗ್ಗೆ ಆಸಕ್ತಿ ವಹಿಸಿ ಅಲ್ಲಿನ ಮಕ್ಕಳ ಜೀವದ ಜೊತೆ ಆಟ ಆಡದೆ ಏನಂದ್ರೆ ಅಲ್ಲಿ ಕಟ್ಟಡಗಳನ್ನು ಕೂಡ ಕಟ್ಟಿಸ್ಕೊಡ್ಬೇಕಾಗಿರ್ತಕ್ಕಂಥ. ಅದ್ರ ಜೊತೆಗೆ 14 ಕೋಣೆಗಳ ಪೈಕಿ ಏನಂದ್ರೆ 4 ಕೋಣೆಗಳು ಈಗಾಗಲೇ ಸಂಪೂರ್ಣವಾಗಿ ಶಿಥಿಲಾವಸ್ಥೆಯಲ್ಲಿದೆ. ಆದ್ರೂ ಕೂಡ ಮೇಲಧಿಕಾರಿಗಳ ಗಮನಕ್ಕೂ ಬಂದಿದೆ, ಮತ್ತೆ BO ಅವರ ಗಮನಕ್ಕೆ ಬಂದಿದೆ, DDP ಗಮನಕ್ಕೆ ಬಂದಿದೆ, ಜನಪ್ರತಿನಿಧಿಗಳು ಕೂಡ ಈ ಒಂದು ಮಾಹಿತಿ ಇದೆ. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ನಿರ್ಲಕ್ಷ್ಯ ವಹಿಸಿ ಏನಂದ್ರೆ ಈ ಮಕ್ಕಳು 580 ಮಕ್ಕಳು ಈ ಒಂದು ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಮಕ್ಕಳು ಏನು ಗೊತ್ತಿಲ್ಲ ಪಾಪ, ಮುದ್ದು ಮಕ್ಕಳಿಗೆ ಯಾವ ಕನಿಷ್ಠ ಮೂಲಭೂತ ಸೌಕರ್ಯ ಕೊಡ್ತಾ ಇಲ್ಲ. ಅದರ ಜೊತೆಗೆ ಅಧಿಕಾರಿಗಳು ಕೂಡ ಈ ಒಂದು ಗ್ರಾಮಕ್ಕೆ ಇನ್ನೂವರೆಗೂ ಕೂಡ ಭೇಟಿ ಕೊಟ್ಟಿಲ್ಲ. ಅದರ ಜೊತೆಗೆ ಕಾಯಂ ಶಿಕ್ಷಕರ ಕೊರತೆ ಕೂಡ ಇಲ್ಲಿ ಎದ್ದು ಕಾಣ್ತಾ ಇದೆ. ಏನಂದ್ರೆ ಕೇವಲ ಓಕೆ ಮಹೇಶ್, ನಾನು ಮಾತನಾಡಿಸ್ತೀನಿ ಮತ್ತೆ. ಥ್ಯಾಂಕ್ ಯು. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಮಸಲಿಂಗಪ್ಪ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ, ಕೇಳಿಸ್ತಿದ್ಯಾ? ಕೇಳಿಸ್ತಿದೆ ಸರ್. ಸರ್, ಏನ್ ಸರ್, ಸ್ಕೂಲ್ ಮೇಲ್ಗಡೆ ಎಲ್ಲ ಕಂಪ್ಲೀಟ್ ಮಳೆ ಬಂದರೆ ಸುರಿದು ಬಿಡುತ್ತೆ, ಕಬ್ಬಣದ ರಾಡ್ಗಳು ಕಾಣಿಸ್ತಾ ಇದೆ, ಮಕ್ಕಳು ತಲೆ ಮೇಲೆ ಬಿದ್ದು ಬಿಟ್ರೆ ಹೆಂಗೆ? ಆಮೇಲೆ ನಾವು ಮೂಲ ಸೌಕರ್ಯದ ಕೊರತೆ ಇದೆಯಂತೆ, ಆಮೇಲೆ ಕಾಯಂ ಶಿಕ್ಷಕರ ಕೊರತೆ ಇದೆಯಂತೆ, ಭಾರಿ ಪ್ರಾಬ್ಲಮ್ ಇದೆಯಾ ಅಂತ ಹೊನಗೇರ ಶಾಲೆ? ಏನೇನು ಸಮಸ್ಯೆ ಪಟ್ಟಿ ಮಾಡಿ ಹೇಳಿ ಸರ್. ಮೂಲ ಸಮಸ್ಯೆ ಅಂದ್ರೆ ಮೊದಲನೇದಾಗಿ ನಮ್ಗೆ ರೂಮ್ಗಳ ಕೊರತೆ ಇದೆ ಸರ್. ಆಮೇಲೆ ಶೌಚಾಲಯದ ಕೊರತೆ ಇದೆ, ಆಮೇಲೆ ಶಿಕ್ಷಕರ ಕೊರತೆನೂ ಇದೆ ಸರ್. ಓಕೆ, ಇದ್ರ ಬಗ್ಗೆ ನಾವು ಇಲಾಖೆ ಗಮನಕ್ಕೂ ತಗೊಂಡ್ ಬಂದ್ವಿ. ಆಮೇಲೆ ಈ ಗ್ರಾಮ ಪಂಚಾಯತ್ ಅಧ್ಯಕ್ಷರು, PDO ಮತ್ತು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಮನವಿ ಪತ್ರ ಕೊಟ್ಟಿವಿ ಸರ್. ಕೊಟ್ಟಿದ್ದು ಸಹಿತ ಕೆಲಸಗಳಾಗ್ತಾ ಇಲ್ಲ ಶಾಲೆಯಲ್ಲಿ. ಆಮೇಲೆ ಗ್ರಾಮ ಸಭೆ, ಇದು ಮಕ್ಕಳ ಹಕ್ಕುಗಳ ಸಭೆ ಮಾಡಿದಾಗ ಸಹಿತ ಹಲವಾರು ಬಾರಿ ನಾವು PDO ಮತ್ತು ಅಧ್ಯಕ್ಷರ ಗಮನಕ್ಕೂ ತಗೊಂಡ್ಬಂದಿವಿ ಸರ್. ಈಗ ಅವ್ರ ಗಮನಕ್ಕೆ ತಗೊಂಡು ಬಂದು ಎಷ್ಟು ದಿನ ಆಯ್ತು ಸರ್? ಈ ವರ್ಷ ಮಕ್ಕಳ ಹಕ್ಕುಗಳ ಸಭೆ ನಮ್ಮ ಶಾಲೆಯಲ್ಲಿ ಆಗಿಲ್ಲ ಸರ್. ಹೋದ ವರ್ಷ ಒಂದು 3-4 ಮಕ್ಕಳ ಹಕ್ಕುಗಳ ಸಭೆ ನಮ್ಮ ಶಾಲೆಯಲ್ಲೇ ನಡೆದವು. ಆ ಸಂದರ್ಭದಲ್ಲಿ ನಾವು ಅವ್ರಿಗೆ ಅವ್ರ ಮುಖಾಂತರ ಮೌಖಿಕವಾಗಿ ಮತ್ತು ನಾವು ಲಿಖಿತವಾಗಿನೂ ಕೊಟ್ಟಿವಿ ಸರ್ ಅವರಿಗೆ. ಲಾಸ್ಟ್ ಇಯರ್ ಕೊಟ್ಟಿದ್ರಿ? ಹಾ ಸರ್, ಹೋದ ವರ್ಷ ಕೊಟ್ಟಿವಿ. ಈ ವರ್ಷನೂ ಸಹಿತ ಈ ಪ್ರಾರಂಭಿಕ ಹಂತದಲ್ಲಿ ಅಧ್ಯಕ್ಷರಿಗೂ ಹೇಳಿದೀವಿ, ಮತ್ತ PDOಗೂ ಹೇಳಿದೀವಿ, ಮತ್ತ ಸಂಬಂಧಿಸಿದ ಅಧಿಕಾರಿಗಳಿಗೆ ಸಹಿತ ಮಾಹಿತಿ ಕೊಟ್ಟಿವಿ ಸರ್ ಲಿಖಿತ ರೂಪದಾಗ ನಾವು. ಆದ್ರೂ ಸಹಿತ ಯಾವುದೇ ಕೆಲಸಗಳಾಗ್ತಾ ಇಲ್ಲ ಸರ್. ಹಿಂಗಾಗಿ ನಾವು ಅದು
ಮಕ್ಕಳನ್ನ ಎಲ್ಲಿ ಸೋರ್ತಾವ ಅಂತೇಳಿ ಆ ಬಿಟ್ಟಿಗೆ ಬೇರೆ ಕಡೆ ಕುಡ್ಸಕ್ಕಂತ ವ್ಯವಸ್ಥೆನೂ ಮಾಡ್ತಾ ಇದೀವಿ ಸರ್. ನೈಸ್ ಅದೇ ಇದು ನೀವು ಹೇಳಿದ್ರಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಅಧಿಕಾರಿಗಳಿಗೆ ನೀವು ಕೊಟ್ಟಿದ್ದೀರೋ ಮನವಿಗಳನ್ನು, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಏನು ಸಮಸ್ಯೆ ಅಂತ ಕೇಳೋ ಕೆಲಸವನ್ನು ಪವರ್ ಟಿವಿ ಕೂಡ ಮಾಡುತ್ತೆ. ನೋಡೋಣ, ಫಾಲೋ ಅಪ್ಪಲ್ಲಿ ಇರ್ತೀವಿ. ಥ್ಯಾಂಕ್ ಯು ಮಸಲಿಂಗಪ್ಪ ಅವರೇ, ಇಷ್ಟೊತ್ತು ಪವರ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕಾಗಿ.